ನಾವು ಮಾರನೇ ದಿನ ನಸುಗತ್ತಲಿರಬೇಕಾದರೆ ಎದ್ದೆವು. ರಾತ್ರಿಯ ಬೆಂಕಿ ಎಂದೋ ನಂದಿ ಹೋಗಿತ್ತು. ಕಿವಿ ಚಳಿ ತಡೆಯಲಾರದೆ ಆ ಬೂದಿ ರಾಶಿಯ ಮೇಲೆಯೇ ಮಲಗಿಬಿಟ್ಟಿತ್ತು. ನಾವೆಲ್ಲ ಎದ್ದುದನ್ನ ಕಂಡು ಅದು ಎದ್ದು ಪಟ ಪಟ ಕೊಡವಿ ಮೈಮುರಿಯಿತು. ಅದರ ದಟ್ಟವಾದ ಜೂಲಿನ ರಾಶಿಯಲ್ಲಿ ಸೇರಿಕೊಂಡಿದ್ದ ಬೂದಿಯ ಧೂಳಿನ ಸಣ್ಣ ಮೋಡ ಒಂದು ಕೂಡಲೇ ಅದರ ಮೈಯಿಂದ ಉತ್ಪತ್ತಿಯಾಗಿತ್ತು. ಎಲ್ಲರೂ ಏನೋ ಒಂದು ಬಗೆಯ ತವಕದಲ್ಲಿ ಸಿಕ್ಕಿಕೊಂಡಂತಾಗಿತ್ತು. ದೂರದ ಮಹಾಮಲೆಯ ಹಂಚು ಸಮುದ್ರಯಾನ ಮಾಡಿದ ನಾವಿಕರಿಗೆ ಕಾಣುವ ಭೂಮಿಯ ತೀರದಂತೆ ನಸುಗತ್ತಲು ಬೆಳಕಿನಲ್ಲಿ ಕರ್ರಗೆ ಕಾಣುತ್ತಿತ್ತು. ಈವರೆಗೂ ಇಷ್ಟೆಲ್ಲ ಕಾಲ ಕಳೆದಿದ್ದರೂ ನಾವು ನಮ್ಮ ಉದ್ದೇಶಕ್ಕೆ ನೇರವಾಗಿ ಕ್ರಮ ಕೈಗೊಂಡಿರಲಿಲ್ಲ. ಕರಿಯಪ್ಪ ಅವಲಕ್ಕಿಯಿಂದ ಎಂಥದೋ ಒಂದು ಸಿಹಿ ಪದಾರ್ಥ ಮಾಡಿದ್ದ. ತಿಂದು ಮುಗಿಸಿದೆವು. ಗಾಡಿ ಕಟ್ಟಿಕೊಂಡು ಯಾನ ಆರಂಭಿಸಿದೆವು. ಈ ಸಾರಿ ಒದ್ದೆ ಈಚಲಿನ ನಡುವೆ ನಡೆಯಲು ಬೇಸರಿಸಿದ ನಾವು ಮೊದಲಿಗೆ ಗಾಡಿ ಹತ್ತಿಬಿಟ್ಟೆವು. ಅರಣ್ಯ ಹತ್ತಿರದಂತೆ ನಮಗೂ ತವಕ ಹೆಚ್ಚಾಗತೊಡಗಿತು. ಹಾರುವ ಓತಿ ಅದರ ಅಂಚಿನಲ್ಲಿ ನಮ್ಮನ್ನ ಎದುರುಗೊಳ್ಳಲು ಕಾದಿರುತ್ತದೆ ಎನ್ನುವಂತೆ ನಮ್ಮ ಕಲ್ಪನೆಗಳು ಓಡುತ್ತಿದ್ದವು. ಕೊನೆಗೂ ಆ ಈಚಲು ಬಯಲಿನ ವಿಸ್ತಾರ ಶರದಿಯನ್ನ ದಾಟಿ ಮಹಾಮಲೆಯ ತೀರವನ್ನ ಮುಟ್ಟಿಯೇ ಬಿಟ್ಟೆವು. ಮರಗಳ ಅಗಾಧ ಕಾಂಡಗಳ ಗೋಡೆಯೊಂದರಂತೆ ಮಹಾಮಲೆ ನಮಗೆ ಎದುರಾಯಿತು. ಎಲ್ಲಕ್ಕಿಂತ ನಾವು ತಲೆದೂಗಿದುದರೆಂದರೆ ಪ್ರಭಾಕರನ ಮೀಟರ್ಗಳ ಕರಾರು ಒಕ್ಕತನಕ್ಕೆ. ಈಚಲು ಬಯಲು ಆರಂಭವಾದಾಗ ಅದೃಶ್ಯವಾಗಿದ್ದ ದಾರಿ ನಾವು ಅರಣ್ಯ ತಟಕ್ಕೆ ಬಂದು ಸೇರಿದಾಗ ಕೆಲವೇ ಮಾರುಗಳ ದೂರದಲ್ಲಿ ಆರಂಭವಾಗಿತ್ತು. ಯಾವುದೋ ಕಾಲದಲ್ಲಿ ಮರ ಸಾಗಿಸಲು ಮಾಡಿದ ಹಾದಿಯಂತೆ ಆ ಕಾಲು ಲಾರಿಯಲ್ಲಿ ಮರ ಸಾಗಿಸಲು ಆ ಕಾಂಟ್ರಾಕ್ಟರು ತುಂಬಾ ಪ್ರಯತ್ನಪಟ್ಟು ಸಾಧ್ಯವಾಗದೆ ಕೊನೆಗೆ ಧರ್ಮಸ್ಥಳದಿಂದ 2 ಆನೆ ತರಿಸಿದನಂತೆ. ದಾರಿ ಸರಿಯಾಗಿದ್ದರೆ ನಾವು ದಿನವಿಡೀ ಸವೆಸಿದ ಹಾದಿಯನ್ನ ಜೀಪಿನಲ್ಲಿ 2 ಗಂಟೆಯೊಳಗೆ ಕ್ರಮಿಸಿ ಬಿಡಬಹುದಿತ್ತು. ಆದರೆ ಆ ದಾರಿಯಲ್ಲಿ ದಾರಿ ಮಾಡಲು ಸವರಿದ್ದ ಕಾಡು ಈಗ ಪುನರ್ನಿರ್ಮಾಣಗೊಳ್ಳುತ್ತಿದ್ದರಿಂದ ಅದು ಸಾಧ್ಯವಿರಲಿಲ್ಲ. ಆ ಕಾಡನ್ನು ಕಾಣುತ್ತಿದ್ದಂತೆಯೇ ಕರ್ವಾಲರ ಚೈತನ್ಯ ಹಿಮ್ಮಟಿಸಿತು. ಎಲ್ಲೆಂದರಲ್ಲಿ ಬೆಳೆದಿದ್ದ ಆರ್ಕಿಡ್ಗಳು, 100 ತರದ ಆಸುಂಬೆ ಪಾಚಿಗಳು, ಅನೇಕ ರೀತಿಯ ಫರ್ನ್ಗಳು ನಮ್ಮನ್ನು ಮೂಕರನ್ನಾಗಿ ಮಾಡಿದವು. ಕಾಡನ್ನು ಸಮೀಪಿಸುತ್ತಿದ್ದಂತೆಯೇ ಮೇಯುತ್ತಿದ್ದ ಕಾಡು ಕೋಳಿಗಳ ಗುಂಪಿಗೆ ಒಂದು ಈಡು ಹೊಡೆದು ಒಂದೇ ಏಟಿಗೆ 2 ಕೋಳಿಗಳನ್ನು ಕರಿಯಪ್ಪ ಬಕ್ಕಣಕ್ಕೆ ಇಳಿಸಿದ. ಈಡಿನ ಡಂಖಾರವನ್ನ ಕೇಳುತ್ತಿದ್ದಂತೆಯೇ ಕಾಡಿನಿಂದ ಅನೇಕ ಗುಮ್ಮಾಡಗಳು, ಹಕ್ಕಿಗಳು ಹಾರಿದವು. ಮಂಗಗಳು, ಮುಸಿಯಗಳು ಕೂಗತೊಡಗಿದವು. ಈವರೆಗೂ ಬಿಸಿಲಿನಲ್ಲೇ ಬಂದಿದ್ದ ನಾವು ಕಾಡಿನ ತಣ್ಣಲನ್ನು ಕಂಡು ತಲೆಯ ಮೇಲೆ ಚಾವಣಿ ಸಿಕ್ಕಷ್ಟು ಸಂತೋಷಪಟ್ಟೆವು. ಓತಿಗಳು, ಹಾವುರಾಣಿಗಳು, ಸಣ್ಣವು ದೊಡ್ಡವು ಲೆಕ್ಕವಿಲ್ಲದಷ್ಟು ಕಾಡಿನಂಚಿನಲ್ಲೇ ನಮಗೆ ಕಂಡವು. ನಾನು ಆತಂಕದಿಂದ, ಇದೇನಯ್ಯ ಇಷ್ಟೊಂದು ಓತಿಕ್ಯಾತ ಇದ್ದಾವೆ, ಇದರಲ್ಲಿ ನೀನು ಹೇಳಿದ್ದು ಯಾವುದು, ಸಾಮಾನ್ಯವಾದ್ದು ಯಾವುದು, ಹೇಗೆ ಪತ್ತೆ ಮಾಡುವುದು ಮಾರಾಯ, ಇದೇನೋ ಸುಲಭದಲ್ಲಿ ಆಗುವಂತ ಕೆಲಸದ ಹಾಗೆ ಕಾಣ್ತಿಲ್ಲ ಎಂದೆ. ಮಂದಣ್ಣ ನನಗೆ ಧೈರ್ಯ ತುಂಬಲು, ಏನು ನಿಮ್ಗ್ಯಾಕೆ ಅದ್ರ ಚಿಂತೆ, ನನ್ಗಿರ್ಲಿ ಆ ಜವಾಬ್ದಾರಿ, ಕರ್ವಾಲೋ ಸಾಹೇಬ್ರನ್ನ ಇಷ್ಟೊಂದು ದೂರ ಕರ್ಕೊಂಬೋದು, ಅದನ್ನ ಪತ್ತೆ ಮಾಡ್ದಿದ್ರೆ ಆಯ್ತಲ್ಲ ಎಂದು ಹೇಳಿದ. ನಾವು ಕಾಡೊಳಗೆ ಮಂದ ಗಮನದಿಂದ ಮುಂದೆ ಸಾಗಿದೆವು. ಫಳಫಳ ಹೊಳೆಯುವ ದೊಡ್ಡದೊಂದು ಗೋಸುಂಬೆಯನ್ನ ನಾನು ನೋಡಿದೆ. ಮರದ ಸಣ್ಣ ಕೊಂಬೆಯೊಂದರ ಮೇಲೆ ಕುಳಿತು ವಿಚಿತ್ರ ಗತಿಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಓಲಾಡುತ್ತಿತ್ತು. ನಾನು ಅದನ್ನೇ ಹಾರುವ ಓತಿ ಎಂದು ತಿಳಿದು ನೋಡುತ್ತಿರಬೇಕೆಂದು ಮಂದಣ್ಣ ಊಹಿಸಿ, ಅದಲ್ಲ ಸಾರ್, ಅದಕ್ಕೆ ಈ ತರ ಒಳೆಯೋ ಬಣ್ಣಗಿಣ್ಣ ಏನಿಲ್ಲ ಎಂದು ಹೇಳಿದ. ಕರಿಯಪ್ಪನು ಹುಡುಕು ನೋಟದಿಂದ ನೋಡುತ್ತಿದ್ದ. ಆದರೆ ಅವನು ಶಿಕಾರಿಗೆ ಪ್ರಾಣಿಗಳು ಏನಾದರೂ ಇದೆಯೇ ಎಂದು ನೋಡುತ್ತಿದ್ದನಷ್ಟೇ. ಮರಗಳು ಅದ್ಭುತವಾಗಿ ವಾಕಿಂಗ್ ಸ್ಟಿಕ್ಗಳಂತೆ ಆಕಾಶದ ಕಡೆಗೆ ಬೆಳೆದು ನಿಂತಿದ್ದವು. ಬಹಳ ಮಳೆಯಾಗುವ ಪ್ರದೇಶವಾದದ್ದರಿಂದ ಅವುಗಳ ಕಾಂಡಗಳಲ್ಲಿ ಉಣ್ಣೆಯಿಂದ ಹಸಿರು ಆಸುಂಬೆ ಒದೆದುಕೊಂಡಿತ್ತು. ಅಲ್ಲಲ್ಲಿ ವಿಚಿತ್ರ ವರ್ಗದ ಆವಾಸಗಳು ಜೇನುಗೂಡುಗಳಂತೆ ಜೋತುಕೊಂಡಿದ್ದವು. ನೆಲದಲ್ಲಿ ತೆಳ್ಳಗೆ ಗುರುಗಿ ಅಳು ಚಾಪೆಯಂತೆ ಹಾಸಿಕೊಂಡಿತ್ತು. ಹಲವು ಕಡೆ ಮರದ ಕಾಂಡಗಳಿಗೆ ಮೊರದಷ್ಟು ಅಗಲವಾದ ಮರದ ಅಣಬೆಗಳು ಬೆಳೆದುಕೊಂಡಿದ್ದುದನ್ನ ನೋಡಿದ ಕರ್ವಾಲರಂತೂ ಮೂಕ ವಿಸ್ಮಿತರಾಗಿ ತನ್ಮಯರಾಗಿ ಹೋಗಿದ್ದರು.
ನಾವು ಬಂದ ಉದ್ದೇಶ, ಗುರಿಗಳನ್ನು ಪ್ರಯತ್ನಪೂರ್ವಕವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿ ಬಂದಿತು. ಏಕೆಂದರೆ ಕಣ್ಣಿಗೆ ಕಂಡಿದ್ದೆಲ್ಲ ತಮ್ಮ ರೂಪ, ವರ್ಣ, ವೈವಿಧ್ಯಗಳಿಂದ ತಮ್ಮಲ್ಲೇ ನಮ್ಮನ್ನು ತಲ್ಲಣಿಸಿಕೊಂಡು ಬಿಡುತ್ತಿದ್ದವು. ಕರ್ವಾಲೋ ಏನೇನೋ ಗುನುಗುತ್ತಾ ಪ್ರಭಾಕರನಿಗೆ ಇದರ ಚಿತ್ರ ಇಡಿ ಎಂದು ನಿರ್ದೇಶಿಸುತ್ತಾ ರೆಕ್ಕೆಯ ಓತಿಯನ್ನು ಮರೆತೇ ಬಿಟ್ಟಂತಿತ್ತು. ಮಂದಣ್ಣ ಒಂದು ಮರದ ಬೇರುಗಳೆಡೆಯಲ್ಲಿ ಬಿದ್ದ ಅಣಬೆಗಳ ಸಮೂಹವನ್ನ ತೋರಿಸಿ, ರಾತ್ರಿ ಇದರಿಂದ ಪ್ರಕಾಶ ಬರ್ತದೆಂದು ಹೇಳಿದ. ಪ್ರಭಾಕರ ಆತನಿಗೆ ರಾತ್ರಿ ಆದ ಮೇಲೆ ಎಲ್ಲಾದರೂ ಕಂಡರೆ ತೋರಿಸು, ಅದರದೇ ಬೆಳಕಿನಲ್ಲಿ ಅದರ ಛಾಯಾಚಿತ್ರ ತೆಗೆಯುತ್ತೇನೆಂದು ಹೇಳಿದ. ಕರ್ವಾಲೋ ಇಲ್ಲದಿದ್ದರೆ ಅರಣ್ಯ ಬಹುಬೇಗ ನಮಗೆ ಬೇಸರ ತರಿಸುತ್ತಿತ್ತೆಂದು ಕಾಣುತ್ತದೆ. ಶಿಕಾರಿಗಳಲ್ಲದೆ ಬೇರಾವುದಕ್ಕೂ ಕಾಡಿಗೆ ಹೋಗಿಲ್ಲದ ನಮಗೆ ಅರಣ್ಯ ನೀಳವಾದ ಮರಗಳ ವಿಶಾಲ ಮದುವೆ ಚಪ್ಪರದಂತಾಗಿ ಬಹುಬೇಗ ಬೇಸರ ತರಿಸುವ ಏಕತಾನವಾಗಿ ಪರಿಣಮಿಸುತ್ತಿತ್ತು. ಪೇಟೆ ಬೀದಿಗಳ ನಾಗರಿಕ ಪ್ರಪಂಚದಲ್ಲಿ ತಿರುಗಾಡಿ ಜೋಮು ಹಿಡಿದಿದ್ದ ನಮ್ಮ ಇಂದ್ರಿಯಗಳಿಗೆ ಕರ್ವಾಲೋರ ಅನುಭವಪೂರ್ಣ ವಿವರಣೆ, ವಿಶ್ಲೇಷಣೆಗಳು ನಿಧಾನವಾಗಿ ಹೊಸ ಜಾಗೃತಿಯನ್ನ ಉಂಟು ಮಾಡಿದವು. ಕೋಲಾದ ಮುಳ್ಳುಗಿಡ ಒಂದನ್ನ ತೋರಿಸಿ ನೋಡಿ ಎಂದರು. ಏನೂ ಕಾಣಲಿಲ್ಲ. ಸುಮ್ಮನೆ ಪಿಳಿಪಿಳಿ ಕಂಡುಬಿಟ್ಟೆವು. ಕರ್ವಾಲೋ ಕಡ್ಡಿಯೊಂದನ್ನು ತೆಗೆದುಕೊಂಡು ಮಂತ್ರದಂಡವೆಂಬಂತೆ ಒಂದು ಕೊಂಬೆಯ ಕಡ್ಡಿಯನ್ನ ಮುಟ್ಟಿದರು. ಕೂಡಲೇ ಅದು ಸಣ್ಣ ರೆಂಬೆ ಎಚ್ಚೆತ್ತುಕೊಂಡು ಕೈಕಾಲು ಮೀಸೆ ಆಡಿಸುತ್ತಾ ಇನ್ನೊಂದು ಕೊಂಬೆಗೆ ನಡೆದು ಹೋಗುವ ಕಡ್ಡಿ ಉಳುವಾಯಿತು. ಇದೇ ರೀತಿ ಮರವೇರಿ ಹೋಗುತ್ತಿದ್ದ ಎರೆಹುಳುಗಳನ್ನ ತೋರಿಸಿದರು. ನಾವು ತಿಳಿದಂತೆ ಎರೆಹುಳು ರೈತನ ಮಿತ್ರವಾಗಿ ಮಣ್ಣಿನಲ್ಲಿ ಇರಬೇಕಾದದ್ದು. ಆದರೆ ಮರವೇರಿ ಎಲ್ಲಿಗೆ ಹೋಗುತ್ತಿದೆಯೋ ಅರ್ಥವಾಗಲಿಲ್ಲ. ಕರ್ವಾಲೋ ಹೇಳಿದರು, ಮರದ ಮೇಲಿನ ಫರ್ನ್ಗಳು ಗಾಳಿಯ ಧೂಳನ್ನೆಲ್ಲ ಹಿಡಿದಿಟ್ಟುಕೊಂಡು ತಮ್ಮದೇ ಆದ ಭೂಮಿಯಲ್ಲಿ ಬೇರು ಬಿಟ್ಟಿರುತ್ತವೆ. ಈ ಹುಳುಗಳು ಅಲ್ಲಿ ವಾಸಿಸಲು ಹೋಗುತ್ತಿವೆ ಎಂದು. ಎತ್ತುಗಳನ್ನು ಗಾಡಿ ಇನ್ನು ಸಣ್ಣ ನೀರಿನ ಹೊರತೆಯ ಬಳಿ ಬಿಟ್ಟು ಕಾವಲಿಗೆ ಕರಿಯಪ್ಪನನ್ನ ಕೂರಿಸಿ ಗೊತ್ತು ಗುರಿ ಇಲ್ಲದ ವಿರಾಗಿಗಳಂತೆ ಕಾಡಿನಲ್ಲಿ ಮನಬಂದಂತೆ ಸಂಚರಿಸತೊಡಗಿದೆವು. ನಾನು ಪ್ರಭಾಕರನು ಪ್ರಾಣಿಗಳು ಓಡೋಡಿ ಸವಿದಂತಿದ್ದ ದಾರಿಯೊಂದನ್ನ ಹಿಡಿದು ಸುಮಾರು ದೂರ ಕಾಡಿನೊಳಕ್ಕೆ ಹೋದೆವು. ಸಂಜೆಯಾಗುತ್ತಾ ಬಂದಿತು. ಮರದಿಂದ ಮರಕ್ಕೆ ಹಾರಿದುದನ್ನೆಲ್ಲ ಕಣ್ಣಿಟ್ಟು ಅವಲೋಕಿಸುತ್ತಾ ಹರಟೆ ಹೊಡೆಯುತ್ತಾ ಹಿಂದಿರುಗಿ ಬರುತ್ತಿದ್ದೆವು. ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲಾಶ್ಗಳು, ಕ್ಯಾಮೆರಾಗಳು, ಲೆನ್ಸ್ಗಳು ಇತ್ಯಾದಿ 108 ಟನ್ ಕುತ್ತಿಗೆಗಳು ಮುಂತಾದಕ್ಕೆಲ್ಲ ಕಾಯಿ ಬಿಟ್ಟ ತೆಂಗಿನ ಮರದಂತೆ ಜೋತುಕೊಂಡಿದ್ದ. ನನ್ನ ಕಷ್ಟ ನೋಡಲಾರದೆ ಒಂದೆರಡು ಇತ್ತ ಕೊಡಯ್ಯ ಎಂದು ಕೇಳಿದೆ. ಆದರೆ ನನ್ನ ಕೈಗೆ ಕೊಡಲು ಅವನು ವಿಪರೀತ ಹಿಂದು ಮುಂದು ನೋಡಿದ. ಅವುಗಳಲ್ಲಿ ಅತ್ಯಂತ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಜೋಡಣೆಗಳಿದ್ದಾವೆ ಎಂದು, ಕ್ಯಾಮೆರಾ ಕೂಡ ಬೆಳಕನ್ನು ಅಳೆಯುವ ಸೂಕ್ಷ್ಮ ಉಪಕರಣಗಳಿಂದ ಕೂಡಿದೆ ಎಂದು ಹೇಳಿದ. ನನಗೆ ಕೋಪ ಬಂದು, ನೀನೇ ಹೊತ್ಕೊಂಡು ಸಾಯಿ ಎಂದು ಸುಮ್ಮನೆ ಆದೆ. ನಾವು ಗಾಡಿ ನಿಲ್ಲಿಸಿದ ದಿಕ್ಕಿನತ್ತ ಕತ್ತಲಾಗುವುದರೊಳಗೆ ತಲುಪಬೇಕೆಂದು ಬೇಗ ಬೇಗ ಕಾಲು ಹಾಕಿದೆವು. ದಾರಿಯಲ್ಲಿ ಒಂದು ಸಣ್ಣ ತಿಳಿ ನೀರಿನ ಕೊಳದ ಸಮೀಪಕ್ಕೆ ಬಂದೆವು. ಎರಕ ಹುಯ್ದ ಗಾಜಿನ ಚಪಡಿಯಷ್ಟು ಶುಭ್ರವಾಗಿ ನಿಚ್ಚಳವಾಗಿತ್ತು ಕೊಳದ ಹಿನ್ನೆಲೆಯನ್ನ ಮರಗಳ ನೆರಳು ಕತ್ತಲಿನಂತೆ ಆವರಿಸಿಕೊಂಡಿತ್ತು. ಹೊಂಬಿಸಿಲಿನ ಕಿರಣಗಳು ಕೊಳದ ಮೇಲಕ್ಕೆ ಓರೆಯಾಗಿ ಬೀಳುತ್ತಿದ್ದವು. ಕಿಂದಂತೆ ಕೊಳದ ನಡುವಿನ ಶೂನ್ಯ ಅಂತರಾಳದಲ್ಲಿ ಯಾರೋ ಬೆಂಕಿಗಡ್ಡಿಯನ್ನ ಚಕ್ಕನೆ ಗೀಚಿದಂತೆ ಮೆರುಗುವ ಬೆಂಕಿಯ ಉಂಡೆಯಾಗಿ ಮಿಂಚುಳ್ಳಿಯೊಂದು ಹಠಾತ್ತಾಗಿ ಪ್ರತ್ಯಕ್ಷವಾಯಿತು. ಕೊಳದ ಹಿನ್ನೆಲೆಯ ನೆರಳಿನಿಂದ ಅದು ಹಠಾತ್ತಾಗಿ ಬಿಸಿಲಿಗೆ ಬಂದುದರಿಂದ ಅದು ಶೂನ್ಯದಲ್ಲಿ ನಮಗೆ ಪ್ರತ್ಯಕ್ಷವಾದಷ್ಟು ನಿರೀಕ್ಷಿತವಾಗಿ ದುಗ್ಗೋಚರವಾಗಿತ್ತು. ಬರ್ರನೆ ರೆಕ್ಕೆ ಬಡಿಯುತ್ತಾ ಹೆಲಿಕಾಪ್ಟರ್ನಂತೆ ಶೂನ್ಯದಲ್ಲಿ ನಿಂತು ಕೊಳದಲ್ಲಿ ಅದೃಶ್ಯವಾಗಿ ಆಡುತ್ತಿದ್ದ ಮೀನೊಂದಕ್ಕೆ ಗುರಿ ಕಟ್ಟುತ್ತಿತ್ತು. ಪ್ರಭಾಕರ ಸರಸರ ಕ್ಯಾಮೆರಾ ತೆಗೆದು ಅದರ ಲೆನ್ಸ್ ಬದಲಿಸಲು ಬಿಚ್ಚಿ ಟೆಲಿಲೆನ್ಸ್ಗಾಗಿ ತಡಕಾಡಿ ಹುಡುಕಿ ಅದರ ಕೇಸಿನ ಜಿಪ್ ಹಿಂದೆ ಕೆಳೆದು ನನ್ನ ಕೈಗೆ ಯಾವುದೋ ಒಂದನ್ನು ಹಿಡಿದುಕೊಳ್ಳಲು ಕೊಟ್ಟು ಇನ್ನೊಂದನ್ನು ಕ್ಯಾಮೆರಾಕ್ಕೆ ಜೋಡಿಸುತ್ತಾ ಇಷ್ಟೆಲ್ಲ ಮಾಡುತ್ತಿರಬೇಕಾದರೆ ಮಿಂಚುಳ್ಳಿ ನಿಂತಲ್ಲೇ ನಿಂತು ರೆಕ್ಕೆ ಬಡಿಯುತ್ತಾ ಮೀನಿಗೆ ಗುರಿ ಇಡುತ್ತಿತ್ತು. ನಾನು ಬೇಕಾ ಕಣೋ, ಅದು ಇನ್ನೇನು ಹೊರಟೋಗುತ್ತೆ ಎಂದೆನ್ನುತ್ತಿರಬೇಕಾದರೆ ಮಿಂಚುಳಿ ಡುಬುಕ್ಕೆಂದು ಕೊಳದ ನೀರೊಳಕ್ಕೆ ಧುಮುಕಿ ಬೆಳ್ಳಿಯ ತುಣುಕಿನಂತೆ ಮಿನುಗುತ್ತಿದ್ದ ಚಿಕ್ಕ ಮೀನೊಂದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಮೇಲಕ್ಕೆದ್ದು ಅಂತರ್ಧಾನವಾಯಿತು. ಪ್ರಭಾಕರ ಲೆನ್ಸಿನ ಕ್ಯಾಪ್ ತೆಗೆದು ಅದನ್ನು ಕ್ಯಾಮೆರಾಕ್ಕೆ ಜೋಡಿಸುತ್ತಾ ನಾನು ಹತಾಶನಾಗಿ ಅವನಿಗೆ, ಕತ್ತೆ ಕಾಯಿ ಹೋಗು, ನೀನೊಬ್ಬ ಓಡಾಡುವ ಎಲೆಕ್ಟ್ರಾನಿಕ್ ಗುಜರಿ ಕಣೋ, ನೀನು ಪೋಸ್ ಕೊಡುತ್ತಾ ಕಾದುಕೊಂಡು ಕೂರೋದಕ್ಕೆ ಇದೇನು ಮಂದಣ್ಣನ ಮದುವೆ ಅಂತ ಮಾಡಿದ್ದೀಯಾ ಎಂದು ದುಬಾಯಿಸಿದೆ. ಪ್ರಭಾಕರ ನಕ್ಕ. ಮತ್ತೆ ಮಾತಾಡಿಕೊಳ್ಳುತ್ತಾ ಮುಂದುವರೆದವು. ಕಿವಿ ತಿಳಿಗೊಳದ ನೀರನ್ನ ಒಂದು ಕೊಡದಷ್ಟು ಕುಡಿದಿದ್ದರಿಂದ ನಡೆದಂತೆಲ್ಲ ಅದರ ಹೊಟ್ಟೆಯೊಳಗಿಂದ ಗೊಳಕ್ ಗೊಳಕ್ ಸದ್ದು ಕೇಳಿಸುತ್ತಿತ್ತು. ಪ್ರಭಾಕರನಿಗೆ ಏನು ನಗುವಂಥದ್ದು ಕಂಡಿತು. ಅದರಲ್ಲಿ ಸುಮಾರು ದೂರದವರೆಗೂ ಅದು ನಡೆದಂತೆ ಗಹಗಹಿಸಿ ನಗುತ್ತಿದ್ದ. ಗಾಡಿ ಬಿಟ್ಟಲ್ಲಿಗೆ ಹತ್ತಿರದೆವು. ಆ ವೇಳೆಗೆ ಸರಿಯಾಗಿ ನೋ ಸ್ಟಾಪ್ ಇಟ್, ನೋ ಎಂದು ಕೂಗಿದ ಕರ್ವಾಲರ ದನಿಯು
ಅದರೊಡನೆ ಡಮಾರ್ ಎಂಬ ಈಡಿನ ಡಂಕಾರದ ಸದ್ದು. ಪ್ರಭಾಕರನಿಗೂ ಶಾಕ್ ಹೊಡೆದಂತಾಯ್ತು. ಮುಖ ನೋಡಿಕೊಂಡೆವು. ನಮಗೆ ಮುಂದುವರಿದು ಗಾಡಿ ಹತ್ತಿರಕ್ಕೆ ಹೋಗಲಿಕ್ಕೆ ಭಯವಾಗತೊಡಗಿತು. ಏನಾಯ್ತೋ, ಏನ್ ಕತೆಯೋ? ಕರಿಯಪ್ಪನೇನು ಯಾರಿಗಾದರೂ ಹೊಡೆದನೋ ಅಥವಾ ಹಾರುವ ಓತಿಗೆ ಬಾರಿಸಿದನೋ? ಕಳವಳದಿಂದ ಇಳಿಜಾರಿನಲ್ಲಿ ಓಡಿದೆವು. ಕರ್ವಾಲೋ, ಯು ರಾಸ್ಕಲ್ ಎಂದು ಬೈಯುವುದು ಕೇಳಿತು. ಗಾಡಿ ಹತ್ತಿರಕ್ಕೆ ಬಂದೆವು. ನೋಡಿದರೆ ಕರಿಯಪ್ಪ ಮುಖ ಪೆಚ್ಚು ಮಾಡಿಕೊಂಡು ನಿಂತಿದ್ದಾನೆ. ಮಂದಣ್ಣ ಏನು ಅರ್ಥವಾಗದಂತೆ ನಿಂತಿದ್ದಾನೆ. ಕರ್ವಾಲೋ ಕೋಪದಿಂದ ನಿಟ್ಟುಸಿರು ಬಿಡುತ್ತಿದ್ದಾರೆ. 3 ಜನ ಬದುಕಿರುವುದನ್ನು ನೋಡಿ ನನಗೆ ಸಮಾಧಾನವಾಯಿತು. ಹೆಚ್ಚೆಂದರೆ ಎತ್ತುಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೊಡೆದಿರಬಹುದು, ಅಷ್ಟೇ ತಾನೆ ಎಂದುಕೊಂಡೆ. ಏನ್ ಸಾರ್, ಏನು ಮಂದಣ್ಣ ಎಂದೆ. ಕೋಪದಿಂದ ಮೈಮೇಲೆ ಬಂದವರಂತೆ ನಿಂತಿದ್ದ ಕರ್ವಾಲೋ ನಾವೆಲ್ಲ ಹೋದ ಕೂಡಲೇ ವಾಸ್ತವದ ಭೂಮಿಕೆಗೆ ಇಳಿದಂತೆ ಶಾಂತರಾದರು. ಬಾರಯ್ಯ ಕರಿಯಪ್ಪ, ಬೇಜಾರು ಮಾಡ್ಕೋಬೇಡ. ಯಾಕೆ ಕೂಗಿದೆ ಅಂತ ಹೇಳ್ತೀನಿ ಬಾ, ಅದಕ್ಕೊಂದು ಕಥೆಯೇ ಇದೆ ಎಂದರು. ಕರ್ವಾಲೋ ಧ್ವನಿ ನಾಟಕೀಯವಾಗಿ ಬದಲಾದುದನ್ನು ಕಂಡು ಮಂದಣ್ಣ ಕರಿಯಪ್ಪ ಚಕಿತರಾದರು. ಏನ್ ಸಾರ್, ಏನಾಯ್ತು ಎಂದೆ. ಗಾಬರಿ ಭಯಗಳು ನಮ್ಮ ನರಗಳಿಂದ ಇನ್ನೂ ಇಳಿದಿರಲಿಲ್ಲ. ಕಮಾನ್ ಬನ್ನಿ ಕುಳಿತುಕೊಳ್ಳಿ ಎಂದು ತಾವು ಗಾಡಿ ಮೂಕಿಯ ಮೇಲೆ ಕುಳಿತುಕೊಳ್ಳುತ್ತಾ ಕರ್ವಾಲೋ ಆರಂಭಿಸಿದರು. ಏನಿಲ್ಲ, ನಾನಿಲ್ಲಿಗೆ ಬರುವಷ್ಟು ಹೊತ್ತಿಗೆ ಸರಿಯಾಗಿ ಕರಿಯಪ್ಪ ಕೂವಿ ಗುರಿ ಇಡುತ್ತಿದ್ದ. ಮರದ ಮೇಲೆ ನೋಡುತ್ತೇನೆ, ಒಂದು ದೊಡ್ಡ ಜಾತಿ ಮಂಗಟ್ಟೆ ಅಕ್ಕಿ ಕೂತಿದೆ. ನೀವು ಕೋಕಾನಕ್ಕಿ ಅಂತಿರಲ್ಲ, ಅದು. ನನಗೆ ಅದರ ಇತ್ಯೋಪರಿ ಎಲ್ಲ ಒಂದೇ ಏಟಿಗೆ ಸ್ಮೃತಿ ಪಟಲದಲ್ಲಿ ಆವರಿಸಿತು. ಅದರ ಹೆಣ್ಣು ಅಕ್ಕಿ ಮರದ ಪುಟರೆಯೊಳಗೆ ಗೂಡು ಮಾಡಿ ಮೊಟ್ಟೆಯಿಡುತ್ತದೆ. ಕಾವು ಕೊಡಲು ಕುಳಿತ ನಂತರ ಗಂಡು ಅಕ್ಕಿ ಇನ್ಯಾವುದು ಗೂಡೊಳಗೆ ಹೋಗದಂತೆ ಬಲವಾದ ಒಂದು ರೆಕ್ಕೆಯನ್ನ ಹೊರಗಿನಿಂದ ನೇಯ್ದು ಹೆಣ್ಣು ಅಕ್ಕಿಯ ಕೊಕ್ಕು ಮಾತ್ರ ಹೊರಬರುವಂತೆ ಕಂಡಿಬಿಟ್ಟಿರುತ್ತದೆ. ಗಂಡು ಅಕ್ಕಿ ತಂದುಕೊಡುವ ಆಹಾರವೇ ಹೆಣ್ಣು ಅಕ್ಕಿಗೆ ಆಧಾರ. ಗಂಡು ಅಕ್ಕಿಯನ್ನಾದರೂ ಒಡೆದು ಬಿಟ್ಟರೆ ಹೆಣ್ಣು ಅಕ್ಕಿಗೆ ಆಹಾರವಿಲ್ಲದೆ ಅಲ್ಲೇ ಸೊರಗಿ ಮರಿಗಳೊಡನೆ ಸಾಯುತ್ತದೆ. ಇದೆಲ್ಲ ಮನಸ್ಸಿಗೆ ಬಂದು ಒಮ್ಮೆಲೆ ಕೂಗಿದೆ. ಕರಿಯಪ್ಪನ ಗುರಿ ತಪ್ಪಿ ಅಕ್ಕಿ ಪಾರಾಗಿ ಹೋಯ್ತು. ಇಷ್ಟೇ ನಡೆದಿದ್ದು, ಯಾರು ಬೇಸರ ಮಾಡ್ಕೋಬೇಡಿ ಎಂದರು. ಆತಂಕ ಗಾಬರಿಗಳೆಲ್ಲ ಇಳಿದು ಕರ್ವಾಲೋ ಬಗ್ಗೆ ಪ್ರಶಂಸೆ ಮೂಡಿತು. ಹೆಂಡಿರು ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಗೊತ್ತು ಗುರಿ ಇಲ್ಲದಂತೆ ಅರಣ್ಯವಾಸಿಗಳಾಗಿದ್ದ ನಮಗೆ ಕರ್ವಾಲೋರ ಇಲ್ಲಿ ಯಾವುದೋ ಮಾನವೀಯತೆ ಮೆನುಗುತ್ತಿದ್ದುದು ಕಂಡಿತು. ಕರ್ವಾಲೋರ ಕೋಪೋದ್ರಿಕ್ತ ಚರ್ಯೆಯಿಂದ ಕರಿಯಪ್ಪನಿಗೇನು ಬೇಸರವಾಗಿರಲಿಲ್ಲ, ಪ್ರತಿಭನಾಗಿದ್ದಷ್ಟೇ. ಕರ್ವಾಲೋ ಇಂಗ್ಲಿಷಿನಲ್ಲಿ ಬೈದದ್ದನ್ನು ನಾನು ಅವನು ಹೆಮ್ಮೆಯಿಂದಲೇ ಸ್ವೀಕರಿಸಿದನೋ ಏನೋ. ಕರ್ವಾಲೋ ಎಲ್ಲ ವಿವರಿಸಿದ ನಂತರ ಇಷ್ಟೇ ತಾನೆ ಎಂದು ಅಂದುಕೊಂಡು, ಅಕ್ಕಾನಕ್ಕಿ ಈಗ ಒಳ್ಳೆ ಕೊಬ್ಬಿರ್ತದೆ, ಗೋಣಿ ಹಣ್ಣು ತಿಂದು ಅದಕ್ಕೆ ಒಂದು ಹೊಡೆಯೋಣಂತ ಫಲಾನು ಮಾಡಿದ್ದೆ ಎಂದು ಹೇಳಿದ. ಒಂದು ಪ್ರಾಣಿಯನ್ನ ಶಿಕಾರಿ ಮಾಡುವ ಮೊದಲು ಅದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಪರಿಗಣಿಸಬೇಕೆಂಬುದು ಅವನ ದೃಷ್ಟಿಯಲ್ಲಿ ಅಸಂಬದ್ಧತೆಯ ಪರಮಾವಧಿಯಾಗಿತ್ತು. ತಿನ್ನುವ ಪ್ರಾಣಿಗಳನ್ನೆಲ್ಲ ಅವನ ದೃಷ್ಟಿಯಲ್ಲಿ ಸೌತೆಕಾಯಿಗೆ ಸಮಾನವಾಗಿದ್ದವು. ಬೆಳಿಗ್ಗೆ ಒಡೆದಿದ್ದ 2 ಕೋಳಿಗಳ ತುಪ್ಪಳ ಸುಲಿಯತೊಡಗಿದ. ನಾವು ಕರಿಯಪ್ಪನ ಚಿಕನ್ ತಯಾರಿಯನ್ನ ಕಾತರದಿಂದ ಕಾಯತೊಡಗಿದೆವು. ಇನ್ನೇನು ಕತ್ತಲು ಕವಿಯುವ ಹೊತ್ತಿನಲ್ಲಿ ಜಿಯೋ ಎಂದು ಜೇನುಗಳ ಜೇಂಕಾರ ಕೇಳಿತು. ಇದೇನಿದು, ಈ ಹೊತ್ತಿನಲ್ಲಿ ಜೇನುಗಳು ಜೇಂಕಾರ ಎಂದು ಕರ್ವಾಲೋ ಕೇಳಿದರು. ಮಂದಣ್ಣ ಏಕೆ ಎಂದ. ಅಲ್ಲ, ಹೀಗೆ ಸಂಜೆ ಹೊತ್ತಿನಲ್ಲಿ ಮೌ ಬೀಗಳು ಶೆಕೆಗೆ ಹಾರುತ್ತವೆ ಅಂತ ಓದಿದೆ ಎಂದರು. ನನಗೆ ಗಾಬರಿ ಆಯಿತು. ಏಕೆಂದರೆ ಹಿಂದೊಮ್ಮೆ ಕರ್ವಾಲೋ ಮೌ ಬೀಗಳು ನಿಷ್ಕಾರಣವಾಗಿ ಬೇರೆ ಜೀವಿಗಳ ಮೇಲೆರಗಿ ಕಚ್ಚುತ್ತವೆ ಎಂದು ಹೇಳಿದ್ದರು. ಮಂದಣ್ಣ ಹಾಗೇನಿಲ್ಲ, ಎಲ್ಲ ಜೇನುಗಳು ಹಾರಾಡುತ್ತವೆ ಎಂದ. ಆದರೂ ನನಗೆ ಆತಂಕ ಮಾತ್ರ ನಿಲ್ಲಲಿಲ್ಲ. ಮುಂದಿನ ಆಡಿಯೋ ಸರಣಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.